ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ದುನಿಯಾ. ಇವತ್ತಿನ ಟಾಪಿಕ್ ಏನಿದೆ ಅಂತ ಹೇಳಿದ್ರೆ ವ್ಯೂ ಫೈಲ್ ಸೈಡ್ ಬೈ ಸೈಡ್. ಓಕೆ, ವ್ಯೂ ಫೈಲ್ ಸೈಡ್ ಬೈ ಸೈಡ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಎರಡು ಫೈಲ್ಗಳನ್ನು ನಾವು ಬದಿಯಲ್ಲಿ ಅಂದರೆ ಒಂದರ ಬದಿಯಲ್ಲಿ ಇನ್ನೊಂದು ಇಟ್ಕೊಂಡು ಹೇಗೆ ನೋಡ್ಬೋದು ಅಂತ. ಸೊ ಇವಾಗ ನನ್ನ ಹತ್ರ ಏನಿದೆ, ಒಂದೇ ವರ್ಕ್ ಬುಕ್ ಇದೆ, ಅಂದರೆ ಒಂದೇ ಫೈಲ್ ಇದೆ. ನಾವೀಗ ಇನ್ನೊಂದು ಹೊಸ ವರ್ಕ್ ಬುಕ್ಕನ್ನು ಕ್ರಿಯೇಟ್ ಮಾಡೋಣ. ಅದು ಹೇಗೆ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಏನಿದೆ ನಮ್ಮ ಹತ್ರ, ಕಂಟ್ರೋಲ್ ಎನ್ ಕೊಟ್ಟರೆ ಹೊಸ ವರ್ಕ್ ಬುಕ್ ಕ್ರಿಯೇಟ್ ಆಗ್ತದೆ. ಸೊ ವರ್ಕ್ ಬುಕ್ 1 ಅಂದರೆ ಬುಕ್ 1 ಅಂತ ಹೊಸತಾಗಿ ಒಂದು ಕ್ರಿಯೇಟ್ ಆಗಿದೆ ನಮ್ಮ ಹತ್ರ ಈಗ. ಸೊ ಇವಾಗ ಇದನ್ನು ನಾವು ಸೈಡ್ ಬೈ ಸೈಡ್ ಹೇಗೆ ಕಂಪೇರ್ ಮಾಡೋದು, ಸೊ ಸೈಡ್ ಬೈ ಸೈಡ್ ಇಟ್ಕೊಂಡು ಹೇಗೆ ವ್ಯೂ ಮಾಡೋದು ಅಂತ ಹೇಳ್ತೇನೆ. ವ್ಯೂ ಟ್ಯಾಬಿಗೆ ಹೋಗಿ ಆಮೇಲೆ ಏನು ಮಾಡಬೇಕು, ವ್ಯೂ ಸೈಡ್ ಬೈ ಸೈಡ್. ಸೊ ವ್ಯೂ ಸೈಡ್ ಬೈ ಸೈಡ್ ಕೊಟ್ಟಾಗ ಏನಾಗ್ತದೆ, ಎರಡು ಫೈಲ್ಗಳು ಹೊರಿಜಾಂಟಲ್ಲಿ ಈಗ ಏನಾಗಿದೆ, ಅರೇಂಜ್ ಆಗಿದೆ. ಸರಿಯಾ, ಎರಡು ವರ್ಕ್ ಬುಕ್ಗಳು. ಓಕೆ, ಇವಾಗ ಸ್ಕ್ರಾಲ್ ಮಾಡಿ ನೋಡೋಣ. ಸ್ಕ್ರಾಲ್ ಮಾಡಿದರೆ ಏನಾಗ್ತದೆ, ನಾನು ಕೆಳಗಿನ ಫೈಲ್ ಸ್ಕ್ರಾಲ್ ಮಾಡಿದರೆ ಮೇಲಿನ ಫೈಲ್ ಕೂಡ ಸ್ಕ್ರಾಲ್ ಆಗ್ತಿದೆ. ಹಾಗೆ ಮೇಲಿನ ಫೈಲನ್ನು ಸ್ಕ್ರಾಲ್ ಮಾಡಿದರೆ ಕೆಳಗಿನ ವರ್ಕ್ ಬುಕ್ ಕೂಡ ಸ್ಕ್ರಾಲ್ ಆಗ್ತಿದೆ. ನೋಡಿ, ಎರಡು ಬದಿ ನೋಡ್ಕೊಳ್ಳಿ, ಹಾರಿಜಾಂಟಲಿ ಆಗಲಿ ವರ್ಟಿಕಲ್ ಆಗಲಿ. ಸರಿಯಾ, ನಾರ್ಮಲಿ ಅಂದರೆ ಹೆಚ್ಚಾಗಿ ನಾವು ಹಾರಿಜಾಂಟಲಿ ಯಾವುದು ವರ್ಕ್ ಬುಕ್ಕನ್ನು ಕಂಪೇರ್ ಮಾಡೋದಿಲ್ಲ. ಓಕೆ, ನಾವು ನೆಕ್ಸ್ಟ್ ಏನು ನೋಡೋಣ ಹಾಗಾದರೆ, ಅದನ್ನು ವರ್ಟಿಕಲಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿದರೆ, ಇಲ್ಲಿ ಅರೇಂಜ್ ಆಲ್ ಇದೆ ಅಲ್ಲ, ವ್ಯೂ ಟ್ಯಾಬಲ್ಲಿ ಅರೇಂಜ್ ಆಲಿಗೆ ಹೋದಾಗ ಇಲ್ಲಿ ನೋಡಿ ವರ್ಟಿಕಲ್ ಅಂತಿದೆ. ವರ್ಟಿಕಲ್ ಕೊಡಿ, ಓಕೆ ಕೊಡಿ. ಇವಾಗ ಏನಾಗಿದೆ, ವರ್ಕ್ ಬುಕ್ಗಳು ವರ್ಟಿಕಲ್ ಆಗಿ ಅರೇಂಜ್ ಆಗಿದೆ. ಸರಿಯಾ, ಇವಾಗ ಸ್ಕ್ರಾಲ್ ಮಾಡಿ ನೋಡಿ, ಸೇಮ್ ವರ್ಟಿಕಲಿ ಸ್ಕ್ರಾಲ್ ಆಗ್ತಿದೆ ಎರಡು ಒಟ್ಟಿಗೆ. ಅದೇ ಹೇಗೆ ಆಗ್ತದೆ ಅಂತೇಳಿ ಹೇಳ್ತೇನೆ. ಅದು ಹೇಗೆ ಒಂದನ್ನು ಮಾಡಿದರೆ ಸ್ಕ್ರಾಲ್ ಆಗ್ತದೆ ಅಂತ ಹೇಳಿದರೆ, ಅಲ್ಲಿ ಒಂದು ಸಿಂಕ್ರೋನಸ್ ಸ್ಕ್ರಾಲಿಂಗ್ ಅಂತೇಳಿ ಆಪ್ಷನ್ ನಾನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ, ಅಂದರೆ ನಾವು ಯಾವಾಗ ಸೈಡ್ ಬೈ ಸೈಡ್ ವ್ಯೂ ಮಾಡ್ತೇವೋ, ವ್ಯೂ ಸೈಡ್ ಬೈ ಸೈಡು, ಅವಾಗ ಇದು ಸಮೇತ ಒಟ್ಟಿಗೆ ಕ್ಲಿಕ್ ಆಗ್ತದೆ, ಸೆಲೆಕ್ಟ್ ಆಗ್ತದೆ ಸಿಂಕ್ರೋನಸ್ ಸ್ಕ್ರಾಲಿಂಗ್. ಅದನ್ನು ತೆಕ್ಕೊಂಡ್ರೆ, ಒಂದು ಸೆಕೆಂಡು, ಅದನ್ನೀಗ ತೆಕ್ಕೊಂಡಿದ್ದೇನೆ. ಇವಾಗ ಸ್ಕ್ರಾಲ್ ಮಾಡಿ ನೋಡ್ತೇನೆ. ಇವಾಗ ನೋಡಿ, ನಮ್ಮ ಒಂದು ವರ್ಕ್ ಬುಕ್ ಮಾತ್ರ ಸ್ಕ್ರಾಲ್ ಆಗ್ತದೆ. ಸರಿಯಾ, ಇವಾಗ ನೆಕ್ಸ್ಟ್ ಏನಿದೆ, ಓಕೆ, ಸಪೋಸ್ ಇವಾಗ ನಮ್ಮ ಹತ್ರ ಮೋರ್ ದೆನ್ ಟೂ ಫೈಲ್ಸ್ ಇದ್ರೆ ಹೇಗೆ ನಾವು ಕಂಪೇರ್ ಮಾಡ್ಬೋದು ಅಂತ ಮೊದಲಿಗೆ ಏನು ಮಾಡೋಣ, ಹೊಸ ಎರಡು ಫೈಲ್ ಕ್ರಿಯೇಟ್ ಮಾಡೋಣ. ಹೇಗೆ ಮಾಡಲಿಕ್ಕೆ, ಕಂಟ್ರೋಲ್ ಎನ್, ಇನ್ನೊಂದು ಕಂಟ್ರೋಲ್ ಎನ್, 4 ವರ್ಕ್ ಬುಕ್ ಇದೆ. ಸರಿಯಾ, ಇದನ್ನು ಹೇಗೆ ನಾವು ಕಂಪೇರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ. ಈಗ ಮೊದಲಿಗೆ ವ್ಯೂ ಟ್ಯಾಬಲ್ಲಿ ಅದೇ ಅರೇಂಜ್ ಆಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಟೈಲ್ಡ್ ಅಂತಿದೆ ನೋಡಿ, ಟೈಲ್ಡಿಗೆ ಹೋಗಿ, ಓಕೆ, ಆಮೇಲೆ ಓಕೆ ಕೊಡಿ. ಅವಾಗ ನೋಡಿ 4 ವರ್ಕ್ ಬುಕ್ಗಳು ಹೇಗೆ ಅರೇಂಜ್ ಆಗಿದೆ ಅಂತ. ಸರಿಯಾ, ಸೊ ಇವಾಗ ಹೀಗೆ ಸೈಡ್ ಬೈ ಸೈಡ್ ಅರೇಂಜ್ ಆಗಿದ್ದರಿಂದ ಏನು ಬೆನಿಫಿಟ್ ಅಂತ, ಯಾವುದಾದ್ರೆ ಫೈಲಿನ ಡಾಟಾವನ್ನು ಇನ್ನೊಂದು ಫೈಲಿಗೆ ನಾವು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಲಿಕ್ಕಿದ್ರೆ ಡೈರೆಕ್ಟಾಗಿ ನೋಡ್ಕೊಳ್ತಾ ಮಾಡ್ಬೋದು. ಸಪೋಸ್ ಎಕ್ಸಾಂಪಲ್ ಹೇಳ್ತೇನೆ, ಇಲ್ಲಿ ಒಂದು ನಂಬರ್ ಎಂಟ್ರಿ ಮಾಡ್ತೇನೆ ನಾನು, 25. ಆ ನಂಬರು ನನ್ನ ವರ್ಕ್ ಬುಕ್ 2 ಇದೆ ಅಲ್ಲ, ಅಲ್ಲಿ ನಾನು ತರಬೇಕು. ಹೇಗೆ ತರೋದು, = ಹಾಕಿದೆ, ಆಮೇಲೆ ಆ ಸೆಲ್ನ ಸೆಲೆಕ್ಟ್ ಮಾಡಿದೆ, ಎಂಟರ್ ಕೊಟ್ಟೆ, 25 ಅಲ್ಲಿಗೆ ಬಂತು ನೋಡಿ. ಈಗ ಚೇಂಜ್ ಮಾಡ್ಕೊಳ್ತೇನೆ, 35 ಆಗ್ತಿದೆ, ಇಲ್ಲಿ ಕೂಡ ಚೇಂಜ್ ಆಗ್ತದೆ. ನಾವು ಈಸಿಯಾಗಿ ಆ ರೀತಿಯಲ್ಲಿ ವ್ಯಾಲ್ಯೂನ ಒಂದು ವರ್ಕ್ ಬುಕ್ನಿಂದ ಇನ್ನೊಂದು ವರ್ಕ್ ಬುಕ್ಕಿಗೆ ನಾವು ಡಾಟಾನ ಈಸಿಲಿ ಕಾಪಿ ಮಾಡ್ಕೊಳ್ಬೋದು, ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಸರಿಯಾ, ಸೊ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಇನ್ನೊಂದು, ನೀವು ಯಾವುದೇ ಫಂಕ್ಷನ್ಸನ್ನು VLOOKUP ಇರಲಿ ಯಾವುದೇ ಇರಲಿ, ಒಂದು ಫೈಲಿಂದ ಇನ್ನೊಂದು ಫೈಲಿಗೆ ಈಸಿಯಾಗಿ ನೀವು ಡಾಟಾನ ರಿಟ್ರೀವ್ ಮಾಡ್ಬೋದು. ಸರಿಯಾ, ಸೊ ಇವಾಗ ನೆಕ್ಸ್ಟ್ ಏನಿದೆ, ಟೈಲ್ಡ್ ಆಯಿತು, ಹಾರಿಜಾಂಟಲ್ ಆಗಿದೆ, ವರ್ಟಿಕಲ್ ಆಗಿದೆ, ಸಿಂಕ್ರೋನಸ್ ಸ್ಕ್ರೋಲಿಂಗ್ ಆಗಿದೆ, ಕಾಸ್ಕೇಡ್ ಇದೆ, ಬಾಕಿ ಇದೆ. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಎಲ್ಲದನ್ನು ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಏನಂತ ಹೇಳಿದರೆ, ಕಾಸ್ಕೇಡ್ ಅಂತ ಹೇಳ್ತೇನೆ. ಮೊದಲಿಗೆ ಹೊಸ ಫೈಲನ್ನು ಕ್ರಿಯೇಟ್ ಮಾಡ್ತೇನೆ. 1 2 3 ಒಟ್ಟು 4 ಆಗಿದೆ. ಕಾಸ್ಕೇಡ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಒಂದು ಫೈಲ್ನ ಹಿಂದೆ ಇನ್ನೊಂದು ಫೈಲ್ ಅರೇಂಜ್ ಆಗ್ತಾ ಹೋಗ್ತದೆ. ಹೇಗೆ ಅಂತ ಹೇಳ್ತೇನೆ, ಅರೇಂಜ್ ಆಲ್ ಅಂತಿದ್ದಲ್ಲ. ಓಕೆ, ನೆಕ್ಸ್ಟ್ ಏನಿದೆ, ಕಾಸ್ಕೇಡ್. ಓಕೆ ಕೊಟ್ಟೆ. ಇವಾಗ ನೋಡಿ, ಒಂದು ವರ್ಕ್ ಬುಕ್ನ ಹಿಂದೆ, ಅಂದರೆ ಒಂದು ಫೈಲ್ನ ಹಿಂದೆ ಇನ್ನೊಂದು ಫೈಲ್ ಅರೇಂಜ್ ಆಗ್ತಾ ಹೋಗಿದೆ. 1 2 3 4. ಸರಿಯಾ, ಇಲ್ಲಿ ಕಾಣ್ತೇವೆ ನೋಡಿ, ಬುಕ್ 4, ಬುಕ್ 5, ಬುಕ್ 6 ಇದೆ, ಮತ್ತು ನ್ಯೂ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ, ಆ ರೀತಿಯಲ್ಲಿ. ಸೊ ಯಾವುದೇ ಫೈಲಲ್ಲಿ ನೀವು ವರ್ಕ್ ಮಾಡಲಿಕ್ಕಿದ್ರೆ ಡೈರೆಕ್ಟಾಗಿ ಅದೊಂದು ಮೇಲೆ ಕ್ಲಿಕ್ ಮಾಡಿದರೆ ಬುಕ್ 6 ನೋಡಿ, ಬುಕ್ 6 ಬಂತು, ಬುಕ್ 5 ಅದು ಬಂತು, ಬುಕ್ 4. ಓಕೆ, ಬುಕ್ 4. ಆ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸರಿಯಾ,
ಸೊ ನಾನು ಎಣಿಸ್ತೇನೆ ನಿಮ್ಗೆ ಎಲ್ಲ ಇವತ್ತು ಮಾಡಿದ ಟಾಪಿಕ್ ಎಲ್ಲ ಅರ್ಥ ಆಗಿದೆ ಅಂತ. ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.